ಸರ್ಕಾರದಲ್ಲಿ ಈಗ ಮತ್ತೆ ಮೀಸಲಾತಿಯ ಕಿಚ್ಚು ಜೋರಾಗಿದೆ. ಈಗ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವರ ವಿರುದ್ಧ ಕೆಎಚ್ ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ, ಮತ್ತೊಂದು ಕಡೆ ಬಿಜೆಪಿಯವರ ಈ ಮೀಸಲಾತಿಯ ರಾಜಕಾರಣ, ಇನ್ನೊಂದರ ಜೊತೆಗೆ ಈಗ ಸರ್ಕಾರದಲ್ಲಿ ಮಹಾ ಅಸಮಾಧಾನ. ಅಂದ್ರೆ ದಲಿತ ಎಡಗೈ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಂತ ಮುನಿಯಪ್ಪ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವೇ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸರ್ಕಾರದಲ್ಲಿ ಈಗ ಮತ್ತೆ ಮೀಸಲಾತಿಯ ಕಿಚ್ಚು ಜೋರಾಗಿದೆ. ಈಗ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವರ ವಿರುದ್ಧ ಕೆಎಚ್ ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ, ಮತ್ತೊಂದು ಕಡೆ ಬಿಜೆಪಿಯವರ ಈ ಮೀಸಲಾತಿಯ ರಾಜಕಾರಣ, ಇನ್ನೊಂದರ ಜೊತೆಗೆ ಈಗ ಸರ್ಕಾರದಲ್ಲಿ ಮಹಾ ಅಸಮಾಧಾನ. ಅಂದ್ರೆ ದಲಿತ ಎಡಗೈ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಂತ ಮುನಿಯಪ್ಪ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವೇ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರಕ್ಕೆ ಕಾರಣ ಆಯಿತು, ಏನಿದು ಸ್ಟೋರಿ ಅಂತೀರಾ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಮೀಸಲಾತಿ ಕಿಚ್ಚು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಧಾರವಾಡದಲ್ಲಿ ಸಾವಿರಾರು ಜನ ಸೇರಿ ಉದ್ಯೋಗಾಕಾಂಕ್ಷಿಗಳು ಹೋರಾಟವನ್ನ ಮಾಡಿದ್ರು. ಅಂದ್ರೆ ಸರ್ಕಾರ ಉದ್ಯೋಗವನ್ನ ನೀಡ್ತಾ ಇಲ್ಲ, ಸರ್ಕಾರಿ ಕೆಲಸಗಳು ಉಳುಂಗಿದ್ರು, ಬಾಕಿ ಇದ್ರು ಕೂಡ, ಲಕ್ಷಗಟ್ಟಲೆ ಉದ್ಯೋಗಗಳಿದ್ರು ಕೂಡ ನೇಮಕಾತಿ ಆಗ್ತಾ ಇಲ್ಲ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ರು. ಆಗ ಬಿಜೆಪಿ ನಾಯಕರು ಕೂಡ ಆ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ರು. ಅದರಲ್ಲಿ ಅರವಿಂದ್ ಬೆಲ್ಲತ್ ಕೂಡ ಇದ್ರು. ಇದರ ಜೊತೆಗೆ ಈಗ ಸರ್ಕಾರ ಆ ಸಂದರ್ಭದಲ್ಲಿ ಹೇಳ್ತು, 3 ಲಕ್ಷಕ್ಕೂ ಅಧಿಕ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ, ಆದರೂ ಕೂಡ ನೇಮಕ ಆಗಿಲ್ಲ. ಆದಷ್ಟು ಬೇಗ ಈ ವಿಚಾರಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಬಜೆಟ್ನಲ್ಲಿ ಉದ್ಯೋಗವನ್ನ ನಾವು ಕೊಡ್ತೀವಿ. ಅಂದ್ರೆ ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅವೆಲ್ಲವನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಆ ಉದ್ಯೋಗಾಕಾಂಕ್ಷಿಗಳ ಉದ್ಯೋಗವನ್ನ ನೀಡಬೇಕು ಅಂತ ಅಂದ್ರೆ ಯಾವ ಯಾವ ಸಮುದಾಯಕ್ಕೆ ಎಷ್ಟು ಉದ್ಯೋಗವನ್ನ ನೀಡಬೇಕು, ಪರ್ಸೆಂಟೇಜ್ ಆಧಾರದ ಮೇಲೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಡೀ ಸಚಿವ ಸಂಪುಟದವರು ರಾಜ್ಯಪಾಲರ ಹತ್ರ ಹೋಗ್ತಾರೆ. ರಾಜ್ಯಪಾಲರ ಹತ್ರ ಈ ರೀತಿ ಸಮಸ್ಯೆಗಳಿದ್ದಾವೆ, ಈಗಾಗಲೇ ಕೂಡ ರಾಜ್ಯಾದ್ಯಂತ ಹೋರಾಟ ಕೂಡ ಆಗಿದೆ, ಈಗ ನಾವು ಆ ಖಾಲಿ ಇರುವಂಥ ಉದ್ಯೋಗವನ್ನ ಭರ್ತಿ ಮಾಡಬೇಕು, ಹಾಗಾಗಿ ನೀವು ಅನುಮೋದನೆ ಕೊಡಿ ಅಂತ ಸರ್ಕಾರದ ಸಚಿವ ಸಂಪುಟದವರು ರಾಜ್ಯಪಾಲರ ಹತ್ರ ಭೇಟಿ ಮಾಡಿ ಮಾತುಕತೆ ಮಾಡಿ ಓಕೆ ಅಂತ ಬರ್ತಾರೆ. ಆದರೆ ಇಲ್ಲಿ ಕೆಎಚ್ ಮುನಿಯಪ್ಪ ಅವರ ನಿರ್ಧಾರ ಏನಪ್ಪಾ ಅಂತ ಅಂದ್ರೆ, ದಲಿತ ಎಡಗೈ ಸಮುದಾಯಕ್ಕೆ ನೀವು ಹೇಳಿದ ಹಾಗೆ 15% ಕೊಡಬೇಕು, ಬಲಗೈಗೆ ಹೆಂಗೆ ಕೊಡ್ತಾ ಇದ್ದೀರಿ ಎಡಗೈಗೂ ಕೂಡ ಸರಿಸಮಾನವಾಗಿ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಉದ್ಯೋಗವನ್ನ ಕೊಡಲೇಬೇಡಿ ಅನ್ನೋ ಲೆಕ್ಕಾಚಾರದಲ್ಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಹಾಗೆ ಸಚಿವ ಸಂಪುಟದಲ್ಲೇ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಒಂದ್ ಕಡೆ ಪರಮೇಶ್ವರ್ ಅವರು ಇದ್ದಾರೆ, ಇನ್ನೊಂದ್ ಕಡೆ ಅದ್ರ ಜೊತೆಗೆ ಮಹದೇವಪ್ಪನವರು ಕೂಡ ಇದ್ದಾರೆ. ತದ್ವಿರುದ್ಧ ಅನ್ನೋ ಹಾಗೆ ಮುನಿಯಪ್ಪ ಈಗ ಗುಡುಗಿದ್ದಾರೆ. ಅಂದ್ರೆ ಬಿಜೆಪಿ ಅವರು ಉದ್ಯೋಗವನ್ನ ಕೊಡಿ, 3 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಖಾಲಿ ಇದ್ದಾವೆ ಅಂತ ಸರ್ಕಾರಕ್ಕೆ ಅವರು ಕೂಡ ಆಗ್ರಹ ಮಾಡಿದ್ರು. ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಂತವರು ಈಗ ತೆರೆಮರೆಯಲ್ಲೇ ಕೂಡ ಅಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡಿ ಅಂತ ಹೇಳಿದವರು ಬಿಜೆಪಿಗ್ರೆ. ಇಲ್ಲಿ ನೀವು ಮೀಸಲಾತಿನ ನೀಡದೆ ಒಳ ಮೀಸಲಾತಿ ಇನ್ನೂ ಕೂಡ ಆಗಿಲ್ಲ ಸರಿಯಾದ ರೀತಿಯಲ್ಲಿ, ಅದು ಗೊಂದಲ ಇದೆ, ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದಾವೆ. ಈ ಸಂದರ್ಭದಲ್ಲಿ ಹೆಂಗು ಕೊಡ್ತೀರಿ ನೀವು ಅನ್ನೋ ಇಲ್ಲಿ ಮಗುನೂ ತೂಗಿ ತೊಟ್ಟಿಲನ್ನೂ ಜಿವಿಟುವಂಥ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲೇ ಕೂಡ ಮೊದಲು ಮೀಸಲಾತಿನ ಘೋಷಣೆ ಮಾಡಿ
ಯಾವ ಸಮುದಾಯಕ್ಕೆ ಎಷ್ಟು ಪರ್ಸೆಂಟ್ ಉದ್ಯೋಗಾಕಾಂಕ್ಷಿಗೆ ಉದ್ಯೋಗ ಕೊಡಬಹುದು, ಯಾವ ಸಮುದಾಯಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮೊದಲು ಮೀಸಲಾತಿನ ಘೋಷಣೆ ಮಾಡಿ ಆ ನಂತರ ನೀವು ಉದ್ಯೋಗವನ್ನ ನೀಡಿ, ಮೀಸಲಾತಿಗೆ ಅನುಗುಣವಾಗಿ ಅನ್ನುವಂಥ ಆಗ್ರಹ ಆಕ್ರೋಶ ಎಲ್ಲವೂ ಕೂಡ ಕಾಂಗ್ರೆಸ್ನ ಪಾಳೆಯದಲ್ಲೇ ಜೋರಾಗಿ ಸದ್ದು ಮಾಡ್ತಾ ಇದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ವಿದ್ಯಾರ್ಥಿಗಳಿಗೆ ಈಗ ಬಜೆಟ್ ಅಂದರೆ ಏನು 6ನೇ ತಾರೀಕು ಬಜೆಟ್ ಕೂಡ ಇದೆ, ಈ ವರ್ಷದ ಚೊಚ್ಚಲ ಬಜೆಟ್. ಈ ಬಜೆಟ್ನಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಏನಪ್ಪಾ ಅಂದರೆ, ಸದ್ಯಕ್ಕಂತೂ ನಾವು 3 ಲಕ್ಷಕ್ಕೂ ಅಧಿಕ ಖಾಲಿ ಹುದ್ದೆಗಳಿದಾವಲ್ಲ ಅವೆಲ್ಲವನ್ನು ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 56,000 ಉದ್ಯೋಗಗಳನ್ನು ನಾವು ಈಗ ಅನೌನ್ಸ್ ಮಾಡ್ತೀವಿ. ಯಾವ ವಿಭಾಗಕ್ಕೆ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಕೊಡಬಹುದು ಏನೇನು ಅನ್ನೋದನ್ನು ನಾವು ಸದ್ಯಕ್ಕೆ ಬಿಡುಗಡೆ ಮಾಡ್ತೀವಿ, ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದೇ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳೇನಿದ್ರು ಅವರೆಲ್ಲರೂ ಕೂಡ ನಮಗೆ ಇನ್ನೂ ಭಾಳ ದಿನ ಆಯಿತು, ನಾವು ಇಷ್ಟಾದರೂ ಕೂಡ ಒಳ ಮೀಸಲಾತಿ ನೀವು ಅಡ್ಡ ಇಟ್ಟು ನಮಗೆ ಲೇಟ್ ಮಾಡ್ತಾ ಇದ್ದೀರಿ, ತಕ್ಷಣ ಜಾರಿ ಕೊಡ್ತೀರಿ, ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಕೋರ್ಟ್ನವರು 17% ಮಾಡೋಕ್ಕೆ ಅವಕಾಶ ಇಲ್ಲ ನಿಮಗೆ. 42 ಇಲಾಖೆಗಳು ಮಾಡಿದ್ದು ಬಿಟ್ಟು ಮಿಕ್ಕಿದ್ದು ಮಾಡಬೇಕಾದ್ರೆ ನೀವು 50 ಒಳಗಡೆ ಇರಬೇಕು ಅಂದಾಗ SC 15 ST 3 ಇಳಿಬೇಕಾಯಿತು. ಅದನ್ನು ನಾವು ಸರ್ವಸಮ್ಮತಿಯಿಂದ ಒಪ್ಪಿಕೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು. 82 ಜನರಲ್ಲು 3 ST ಅವ್ರು ಯಾವತ್ತೂ ಗೊಂದಲ 85ಗೂ ಮಾಡ್ಬೋದು. ಈ 15%ಗೆ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿರಿ ಅಂತ ಹೇಳಿದ್ವಿ. ಈ ಕೋರ್ಟ್ ಇದೆ ಅಂತೇಳಿ ಸ್ವಲ್ಪ ಗೊಂದಲ ಆಯಿತು. ಈ ಕೇವಲ 56,000 ಹುದ್ದೆಗಳನ್ನು ಯಾವ ಮೀಸಲಾತಿ ಆಧಾರದ ಮೇಲೆ ಕೊಡ್ತೀರಿ? ಒಳ ಮೀಸಲಾತಿ ಏನು ಹೇಳುತ್ತೆ? ನೀವು ಮೀಸಲಾತಿನ ಘೋಷಣೆ ಮಾಡ್ತೀರಾ? ಹಾಗಾದರೆ ಮತ್ತೆ ಈಗಾಗಲೇ 3 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದಾವಲ್ಲ, ಕೇವಲ 56,000 ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ಇನ್ನುಳಿದ ಹುದ್ದೆಗಳಿಂದ ಯಾವಾಗ ಭರ್ತಿ ಮಾಡ್ತೀರಿ? ಹಾಗಾದರೆ ಕೇವಲ 56,000 ಜನರಿಗೆ ಉದ್ಯೋಗವನ್ನು ಕೊಟ್ಟರೆ ಬೀದಿಗಿಳಿದಿರುವಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉದ್ಯೋಗವನ್ನು ಕೊಡ್ತೀರಿ? ಹಾಗಾದರೆ ಇದು ಸದ್ಯಕ್ಕೆ ನಿಲ್ಲುವಂಥ ಸಮಸ್ಯೆನಾ ಇದು? ಹಾಗಾದರೆ ಎಲ್ಲವನ್ನು ಬಗೆಹರಿಸ್ಕೊಂಡು ಹೋಗುವಂಥ ಸಿದ್ದರಾಮಯ್ಯನವರು ಮತ್ತೆ ಇಕ್ಕಟ್ಟಿಗೆ ಸಿಲುಕ್ತಾರಾ? ಇದು ಈಗ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಏನಾಗುತ್ತೆ ಹಾಗಾದರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಮೀಸಲಾತಿ ಕಿಚ್ಚು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.